ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಏನಂತೀರಾ, ಆಗ್ಲಕಾಯಿ ಅಂದ್ರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಊಟನೇ ಬೇಡ ಅಂತ ಓಡೋಗ್ತಾರೆ. ನಮ್ಮ ಮನೇಲೂ ಹಾಗೆ ಮಾಡ್ತಿದ್ದು. ಆದರೆ ಈ ರೀತಿ ನಾವು ಆಗ್ಲಕಾಯಿ ಗೊಜ್ಜು ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡೋರು ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ. ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ನಾನು ಸಣ್ಣದಾಗಿ ಹಾಗಲಕಾಯಿಗಳನ್ನ ಹೆಚ್ಚಿ ಒಂದು ಬೌಲಲ್ಲಿ ಸ್ವಲ್ಪ ಉಪ್ಪಾಕಿ ನೆನೆ ಹಾಕಿದೆ ಒಂದು ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ. ಇದು ಕಹಿ ಬರೋದಿಲ್ಲ ಅಷ್ಟು ಈ ರೀತಿ ಮಾಡೋದ್ರಿಂದ. ಸಣ್ಣದಾಗಿ ಲೇಯರ್ಸ್ ಥರ ಕಟ್ ಮಾಡ್ಕೊಂಡಿದ್ದೆ. ಸಾಲ್ಟಲ್ಲಿ ನೆನೆ ಹಾಕೋದ್ರಿಂದ ಕಹಿ ಕಮ್ಮಿ ಆಗುತ್ತೆ. ಆದಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೆ. ಇದನ್ನು ನೆನೆ ಹಾಕಿ ಒಂದು ಕಡೆ ಕುಕ್ಕರ್ ಇಟ್ಕೊಂಡೆ. ಕುಕ್ಕರಿಗೆ ಒಗ್ಗರಣೆಗೆ ಅಂದರೆ ನಮಗೆ ಗೊಜ್ಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಕುಕ್ಕರಿಗೆ ಎಣ್ಣೆ ಹಾಕ್ಕೊಳ್ಳಿದ ನಂತರ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು. ಸಾಸಿವೆ ಚಟಪಟ ಅಂದಿದ ತಕ್ಷಣ ಈರುಳ್ಳಿ ನಮಗೆ ಕ್ವಾಂಟಿಟಿ ನೋಡಿ ನಾವು ಹಾಕ್ಕೊಬೇಕಲ್ವ. ಹಾಗಾಗಿ ನಾನು ಮಾಡೋ ಕ್ವಾಂಟಿಟಿಗೆ ಒಂದು 2 ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಅಂದರೆ ಕಲರ್ ಚೇಂಜ್ ಆಗಬೇಕು, ಆನಿಯನ್ ರೆಡ್ಡಿಶ್ ಆಗಬೇಕು, ಆ ಥರ ಫ್ರೈ ಮಾಡಿಕೊಂಡೆ. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ಸ್ವಲ್ಪ ನಾನು ಫ್ರೈ ಆಗಿದ ತಕ್ಷಣ ಹಾಗಲಕಾಯಿ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಟೊಮೊಟೊ ಅಂದರೆ 1-2 ಟೊಮೊಟೊ ಹಾಕ್ಕೊಂಡಿದ್ದೆ. ಟೊಮೊಟೊ ಟೇಸ್ಟ್ ಕೊಡುತ್ತೆ ಈ ಗೊಜ್ಜಿಗೆ. ಹಾಗಾಗಿ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಆನಿಯನ್ ಜೊತೆ ಮಿಕ್ಸ್ ಮಾಡಿಕೊಂಡೆ. ಅದು ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಸಹ, ಆಗ ಟೇಸ್ಟ್ ಇರುತ್ತೆ ಅಂಥೇಳಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಟೊಮೊಟೊ ಫ್ರೈ ಆಗಿದ ತಕ್ಷಣ ನಾವು ಹಾಗಲಕಾಯಿ ಏನು ನೆನೆ ಹಾಕಿದ್ವಲ್ಲ ಅದನ್ನು ಗಟ್ಟಿಯಾಗಿ ನಾನು ಈರುಳ್ಳಿ ಏನು ಒಗ್ಗರಣೆ ಇದೆಯಲ್ಲ ಅದಕ್ಕೆ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಗಲಕಾಯೆಲ್ಲ. ಕೆಲವರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ. ಕೆಲವರು ಹುರ್ಕೊಂಡು ಹಾಗಲಕಾಯಿನ ಡ್ರೈ ಆಗಿ ಆಮೇಲೆ ನಾವು ಗೊಜ್ಜಿಗೆ ಯೂಸ್ ಮಾಡ್ತಾರೆ. ಕೆಲವರು ಆಯಿಲಲ್ಲಿ ಫ್ರೈ ಮಾಡ್ತಾರೆ ಆ ರೀತಿ. ಬಟ್ ಇದು ತುಂಬ ಟೇಸ್ಟಾಗಿರುತ್ತೆ. ಕುಕ್ಕರಲ್ಲಿ ನಾನು ಮಾಡ್ತಾಯಿದ್ದೀನಲ್ಲ, ಸಖತ್ ಟೇಸ್ಟಾಗಿರುತ್ತೆ. ನಿಮಗೆ ಇಷ್ಟಪಟ್ಟು ತಿಂತೀರಾ ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಆಗಾಗ ಮಾಡ್ತಾಯಿರ್ತೀನಿ ಇದನ್ನು. ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಹಾಗಲಕಾಯಿ ತಿಂದವರು ಸಹ ತಿಂತಾರೆ, ಅಷ್ಟು ಟೇಸ್ಟಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನೋಡಿ, ಹಾಗಲಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ನೆಕ್ಸ್ಟು ಅದು ಖಾರಕ್ಕೆ ನೋಡಬೇಕು, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನನ್ನ ಜೊತೆಲೇ ಸಾಂಬಾರು ಪೌಡರ್ ಸಹ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಅಂಗಡಿದು ಮನೇಲಿ ಖಾಲಿಯಾಗಿತ್ತು, ಮಾಡಿಸ್ಕೊಂಬಿಡ್ತೀವಿ ನಾವು ಯಾವಾಗಲೂ. ಈ ಸಲ ಇನ್ನೂ ಮಾಡಿಸಿರ್ಲಿಲ್ಲ. ಹಾಗಾಗಿ ಸಾಂಬಾರು ಪುಡಿ ಅಂದರೆ ಅಷ್ಟು ಖಾರ ಇರೋದಿಲ್ವಲ್ಲ, ಅದಕ್ಕೆ ಖಾರದ ಪುಡಿ ಸಹ ಸೇರಿಸಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡನ್ನೂ. ಅಂದರೆ ಹಾಗಲಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಹಾಗಲಕಾಯಿ ಖಾರ ಎಲ್ಲ ಒಂದಕ್ಕೊಂದು ಸೇರ್ಕೊಳ್ಳೋ ಥರ ನಾನು ಮಿಕ್ಸ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಾಗಿರೋಂಥ ಒಂದು ಸಿಂಪಲ್ ಹಾಗಲಕಾಯಿ ಟೇಸ್ಟಿ ಗೊಜ್ಜು ಅಂತಲೂ ಹೇಳ್ಬೋದು. ಇದಕ್ಕೆ ಮೇನ್ ಏನಂದರೆ ಫಸ್ಟಾಗಿ ನಾವು ಹುಣಸೆಹಣ್ಣು ಹುಳಿ ಬಿಡಬೇಕು. ಹುಳಿ ಬಿಟ್ಟಷ್ಟು ಕಹಿ ಕಮ್ಮಿ ಆಗುತ್ತೆ. ಹಾಗಾಗಿ ಹುಣಸೆಹಣ್ಣು ನೆನೆ ಹಾಕಿದ್ದೆ. ಅದರ ಗೊಜ್ಜಿಗೆ ಹುಣಸೆಹಣ್ಣು ಹುಳಿನ ಬಿಡ್ತಾಯಿದ್ದೀನಿ. ಅಂದರೆ ನೀರು ಹುಣಸೆಹಣ್ಣೆಲ್ಲ ಹಿಂಡ್ಕೊಂಡು ಅದರ ರಸನ ಹಾಕ್ಕೊತಾ ಇದ್ದೀನಿ. ರಸನೂ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆಗಾಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು ಟೇಸ್ಟಾಗಿರುತ್ತೆ. ಅಂದರೆ ಎಲ್ಲ ಮಿಕ್ಸ್ ಆಗುತ್ತೆ ಮಸಾಲ ಅಂಥೇಳಿ. ನೋಡಿ, ಮೇಯ್ನು ಕಾಯಿ ರುಬ್ಬಾಕೋದಿಲ್ಲ ನಾನು. ತೆಂಗಿನಕಾಯಿ ತುರಿ ಒಂದು 3 ಸ್ಪೂನ್ ಹಾಕ್ಕೊಂಡ್ರೂ ಸಾಕು. ನೀವು ಎಷ್ಟು ಮಾಡ್ತೀರೋ ಅಷ್ಟು. ಜಾಸ್ತಿ ಇಷ್ಟಪಟ್ಟಿಲ್ಲ ಅಂದರೆ ಸ್ವಲ್ಪನೂ ಹಾಕ್ಕೊಬೋದು. ಟೇಸ್ಟಾಗಿರುತ್ತೆ ಅಂಥೇಳಿ ನಾನು ಒಂದು 3 ಸ್ಪೂನ್ ಹಾಕ್ಕೊಂಡೆ. ಮತ್ತು ಅದಕ್ಕೆ ಹಸಿ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ನೀರು, ಅಂದರೆ ತುಂಬ ನೀರಾಗಿ ಮಾಡ್ಕೊತಾ ಇಲ್ಲ, ಮೀಡಿಯಮಾಗಿ ಗೊಜ್ಜು ಥರ ಇದ್ದರೆ ಸಾಕಂಥೇಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀರು ಹಾಕ್ಕೊಂಡು ನೋಡಿ, ಇದು ಬೆಲ್ಲದ ಪುಡಿ. ಹುಳಿ ಹಾಕಿರ್ತೀವಲ್ಲ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲನೂ ಹಾಕ್ಕೊಬೇಕು. ಕಹಿ ಅನಿಸೋದಿಲ್ಲ ನಮಗೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಬೇಕು. ನಾನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡು ಈಸಿಯಾಗುತ್ತೆ, ಬೇಗ ಸಹ ಆಗುತ್ತೆ ಗೊಜ್ಜಿದು, ತುಂಬ ಟೈಮ್ ಹಿಡಿಯೋದಿಲ್ಲ. ನೋಡಿ, ಕುಕ್ಕರ್ನ 2 ವಿಸಲ್ ಬರೋ ಥರ ನಾವು ಕೂಗಿಸ್ಕೋಬೇಕಾಗುತ್ತೆ. ನೋಡಿ, ವಿಷಲ್ ಹಾಕ್ತಾಯಿದ್ದೀನಿ.
ವಿಷಲ್ ಹಾಕ್ಕೊಂಡು ನಾವು ಜಾಸ್ತಿ ಬೇಡ 2 ವಿಷಲ್ ಆದರೆ ಸಾಕಾಗ್ಬಿಡುತ್ತೆ. ಇದು ಚೆನ್ನಾಗಿ ಬರುತ್ತೆ ಗೊಜ್ಜು ಅಂಥೇಳಿ. ನೋಡಿ ಈಗ 2 ವಿಷಲ್ ಆಯಿತು, ಕುಕ್ಕರ್ ತಣ್ಣಗಾಗಿದೆ. ನೋಡಿ ರೆಡಿ ಆಯಿತು ಟೇಸ್ಟಿ ಅಂತ ಹಾಗಲಕಾಯಿ ಗೊಜ್ಜು. ತುಂಬ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು. ಚಪಾತಿಗೆಲ್ಲ ತುಂಬ ರುಚಿಯಾಗಿರುತ್ತೆ. ರೈಸ್ಗೆ ತಿಂತೀನಿ ನಾನು, ರೈಸ್ಗೆ ತುಂಬ ಇಷ್ಟ ಆಗುತ್ತೆ ನನಗೆ. ಅರ್ಜೆಂಟಲ್ಲಿ ನಾವು ಯಾವಾಗಲೂ ಎಲ್ಲ ತರಕಾರಿ ತಿಂತೀವಿ, ಹಾಗಲಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಈ ರೀತಿ ಆಗಾಗ ಮಾಡಿಕೊಟ್ರೆ ಮಕ್ಕಳಿಗೂ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಸಹ. ತುಂಬ ಟೇಸ್ಟಾಗಿತ್ತು. ಅದು ಕುಕ್ಕರ್ ತೆಗೆದ ತಕ್ಷಣ ಬಿಸಿ ಅನಿಸುತ್ತೆ, ಆದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಅದು ನಾವು ಒಂದು ಕುದಿಸಿದ್ರೆ ಇನ್ನೂ ಗಟ್ಟಿ ಬರುತ್ತೆ ಗೊಜ್ಜು. ತುಂಬ ಟೇಸ್ಟ್ ಆದಂಥ ಹಾಗಲಕಾಯಿ ಗೊಜ್ಜು ರೆಸಿಪಿ ಇದಾಗಿದೆ, ಆರೋಗ್ಯಕರವಾದಂಥ ರೆಸಿಪಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿ, ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಬೇಕು ನೀವು. ಇಲ್ಲ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಹಾಗಲಕಾಯಿ ಗೊಜ್ಜು ಅಂಥೇಳಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹೀಗೆ ಒಳ್ಳೆ ರೆಸಿಪಿ ಹಾಕೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ನಿಮ್ಮಿಂದ ಒಂದು ಎಂಕರೇಜ್ಮೆಂಟ್ ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.